बोलो भारत माता की। कांग्रेस ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬರುವ ಮೇ 7ನೇ ತಾರೀಕಿಗೆ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈ ಚುನಾವಣೆ ರಾಷ್ಟ್ರದ ಭವಿಷ್ಯ, ನಿಮ್ಮೆಲ್ಲರ ಭವಿಷ್ಯ ರೂಪಿಸುವಂತಹ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ಹಾಲಿ ಸಂಸದ ಕೇಂದ್ರ ಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ. ಇವತ್ತು ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ, ನಿಮ್ಮ ಅಮೂಲ್ಯವಾದಂತಹ ಮತ ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ಟರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ರಾಜ್ಯದ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗ್ತದೆ, ಇಲ್ಲಿ ಶಾಂತಿ ಸಮಾಧಾನ ನೆಲೆಸ್ತದೆ ಅನ್ನುವಂಥದ್ದು. Knowledge Park, the creative school for quality and innovative education. Sky Sunshine School, step towards better future. Admissions are open. Noble Public School, admissions are open. ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ 10 ವರ್ಷದ ಕೆಳಗಡೆ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಇವತ್ತು ಈ ರಾಷ್ಟ್ರದ ಜನರಿಗೆ ಅನೇಕ ಭರವಸೆಗಳು ಕೊಟ್ಟಿದ್ರು. ಇವರು ಎಲ್ಲ ಸುಳ್ಳು ಭರವಸೆಗಳೇ, ಪೊಳ್ಳು ಭರವಸೆಗಳೇ. ಇವತ್ತು ನೋಡಿ अच्छे दिन आएंगे ಅಂತ ಹೇಳಿದ್ರು. क्या अच्छे दिन आएगा भैया? ಕಾಲ ಬಂದ 15 ಲಕ್ಷ ರೂಪಾಯಿ ಬಂದ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಅದು ಸುಳ್ಳು. ರೈತರ ಖರ್ಚು ವೆಚ್ಚಗಳು ಜಾಸ್ತಿ ಆದವು. ಇವತ್ತು ನೋಡಿ ರಾಸಾಯನಿಕ ಗೊಬ್ಬರದ ಬೆಲೆ ಜಾಸ್ತಿ ಆಯಿತು, ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು, ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಯಿತು. ಎಲ್ಲರಿಗೂ ಮೋಸ ಮಾಡಿದ್ರು, ವಚನ ಭ್ರಷ್ಟಾದರು. ಮತ್ತೆ ಇವರು ಆಮೇಲೆ ಬಂದಂತಹ ಸಂದರ್ಭದಲ್ಲಿ ನಾವು ಬಂದಾಗ ಯುವಕರಿಗೆ ಉದ್ಯೋಗ ಕೊಟ್ಟರು, ಉದ್ಯೋಗವೂ ಕಸಿದುಕೊಂಡ್ರು, ಕೊಡೋದಂತೂ ಅತ್ತೆ ಹೋಯ್ತು. ಇವತ್ತು ಪ್ರತಿಯೊಂದು ಮನೆಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು, ಮನೇನೂ ಕೊಟ್ಟಿಲ್ಲ, ಗುಡಿಸಲು ಮುಕ್ತರು ಮಾಡಲಿಲ್ಲ. ಬರೀ ದಬ್ಬಾಳಿಕೆ ಮಾಡಿದ್ರು, ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು. ಇದು ಸುಳ್ಳಿನ ಸರ್ಕಾರ. ಭಾರತೀಯ ಜನತಾ ಪಕ್ಷದವರು ಸುಳ್ಳಿನ ಸರ್ದಾರು ಅಂತ ಹೇಳಿ ಇವತ್ತು ನಾವು ಹೇಳ್ಬೋದು ಅಂತ ಹೇಳಕ್ಕೆ ಹೇಳ್ತಾ ಇದ್ದೇನೆ. This video is presented by ASM Super Speciality Hospital Gulbarga. Madina Public School, English medium with Hifzul Quran. Admissions are open. ಇವತ್ತು ಸಮಯ ಬದಲಾವಣೆ ಆಗಿದೆ ನೋಡಿ. 10 ತಿಂಗಳ ಕೆಳಗಡೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ನಾವು ಚುನಾವಣಾ ಪೂರ್ವದಲ್ಲಿ ಏನೇನು ಘೋಷಣೆಗಳು, ಏನೇನು ಭರವಸೆಗಳು ಕೊಟ್ಟಿದ್ದೇವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಸೋನಿಯಾಜಿ ಅವರು, ರಾಹುಲ್ ಜಿ ಅವರು, ಮಾನ್ಯ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಏನು DK ಶಿವಕುಮಾರ್ ಅವರು ಸೇರಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಆ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳನ್ನು ನಾವೆಲ್ಲ ಯಥಾವತ್ತಾಗಿ ಅನುಷ್ಠಾನ ಮಾಡಿ ಇವತ್ತು ಇಡೀ ರಾಜ್ಯದ ಜನರ ಸುಮಾರು 4.5 ಕೋಟಿ ಜನರಿಗೆ ಈ ಗ್ಯಾರಂಟಿಗಳ ಲಾಭ ತಲುಪ್ತಾ ಇದೆ. ಅದು ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಭಾಗ್ಯ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಯುವ ನಿಧಿ ಯೋಜನೆ ಇರ್ಬೋದು. ಇವೆಲ್ಲಾ ಗ್ಯಾರಂಟಿಗಳಿಗೆ ಆಯವ್ಯಯದಲ್ಲಿ 55,000 ಕೋಟಿ ಮೀಸಲಿಕೆ. ಇವತ್ತು ನೋಡಿ ಬರೀ 9-10 ತಿಂಗಳ ಅವಧಿಯಲ್ಲಿ 1,10,00,000 ಜನರನ್ನು ಬಡತನಕ್ಕಿಂತ ಮೇಲೆ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಮಾಡಿದೆ, ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಅದು ಭಾರತೀಯ ಜನತಾ ಪಕ್ಷ ಅಲ್ಲ ಅಂತ ತಿಳ್ಕೋಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಇವತ್ತು ಕೇಂದ್ರದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲೂ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಜಿ ಅವರು ಮತ್ತೆ ಪಂಚ ನ್ಯಾಯ ಮತ್ತು 25 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಈ ಪಂಚ ನ್ಯಾಯದ ಅಡಿಯಲ್ಲಿ ಮತ್ತೆ ಮಹಿಳೆಯರಿಗೆ, ತಾವೆಲ್ಲ 1,000 ಜನ ಮಹಿಳೆಯರು ಸೇರಿದಿರಿ, ಈಗಲೇ 2,000 ಸಿಗ್ತಾ ಇದೆ ನಿಮಗೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಪರಿವಾರದ ಮಹಿಳಾ ಮುಖ್ಯಸ್ಥರಿಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅನ್ನುವಂತ ಘೋಷಣೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಯುವಕರಿಗೆ ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರಿಗೆ ಅಪ್ರೆಂಟಿಸ್ಶಿಪ್, ಯುವ ತಾಂತ್ರಿಕ ತರಬೇತಿ ಕೊಟ್ಟು ಒನ್ ಟೈಮ್ ಅವರಿಗೆ 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿ 30 ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂತ ಘೋಷಣೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ರೈತರ ಸಾಲ ಮನ್ನಾ ಇರ್ಬೋದು, ರೈತರ ಏನೊಂದು
ಇವತ್ತು ಕನಿಷ್ಠ ಬೆಂಬಲ ಕೊಡುವಂತದಿಗೆ ಕಾಯ್ದೆ ಮಾಡುವಂತದ್ದು ಇರ್ಬೋದು. ಅದ್ರ ಜೊತೆಯಲ್ಲಿ ಮನ್ರೇಗಾದಲ್ಲಿ 400 ರೂಪಾಯಿ ಮಿನಿಮಮ್ ವೇಜಸ್ ಮಾಡಬೇಕು ಅನ್ನುವಂತ ಒಂದು ಘೋಷಣೆ ಮಾಡಿದಂತದ್ದು ಇರ್ಬೋದು. ಮತ್ತೆ ಜಾತಿ ಜನಗಣತಿ ಮಾಡಿ ಸಮಾನವಾಗಿ ಎಲ್ಲರ ಪಾಲ್ಗೊಳ್ಳುವಿಕೆ ಮುಖಾಂತರ ಎಲ್ಲ ಈ ದೇಶದಲ್ಲಿರುವಂತಹ ಎಲ್ಲ ನಿರ್ಗತಿಕರು ಇವತ್ತೆಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತೀವಿ ಅನ್ನುವಂತ ಮಾತನ್ನು ಇವತ್ತು ಏನೋ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ನ್ಯಾಯ ಸಿಕ್ಕರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂತ ಮಾತು ಮಾನ್ಯ ಕಾಂಗ್ರೆಸ್ ನಮ್ಮ ಮುಖಂಡರು ಇವತ್ತು ಘೋಷಣೆ ಮಾಡಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ, ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದಾರೆ. ಅದಕ್ಕೆ ಇವತ್ತು ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ನೀವು ನೋಡ್ತಾ ಇದ್ದೀರಿ, ಬಿಜೆಪಿಯವರು ಭಯಭೀತರಾಗಿದ್ದಾರೆ. 1ನೇ ಹಂತದ ಚುನಾವಣೆ ಆಗಿದೆ. ಈ 1ನೇ ಹಂತದ ಚುನಾವಣೆ ಆದ್ಮೇಲೆ ಯಾವ ರೀತಿಯಲ್ಲಿ ಕೆಳಮಟ್ಟದ ಹೇಳಿಕೆ ಕೊಡ್ತಾ ಇದ್ದಾರೆ ನೋಡಿ. ಇವತ್ತು ಅವರಿಗೆ ಏನು ಸೋಲ್ತೀವಿ ಅನ್ನುವಂತಹ ಭಯದಿಂದ, ಹತಾಶ ಮನೋಭಾವನೆಯಿಂದ ಮತ್ತೆ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮಾಂಗಲ್ಯ ಇವತ್ತು ಕಸ್ಕೊಳ್ತಾರೆ, ಮನೆ ಬೇರೆಯವರಿಗೆ ಕೊಡ್ತಾರೆ, ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಅಪಪ್ರಚಾರ ಮಾಡುವಂತ ಒಂದು ಕೀಳು ಮಟ್ಟದ ರಾಜಕೀಯ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ನೋಡಿ ಆತ್ಮೀಯ ಬಂಧುಗಳೇ, ಇವತ್ತೆಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನ ಇರಬಹುದು, ಪ್ರಜಾಪ್ರಭುತ್ವ ಇರಬಹುದು, ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇಂತಹ ಕೋಮುವಾದಿ, ಪ್ರಜಾಪ್ರಭುತ್ವವಾದಿ ವಿರೋಧಿ, ಸಂವಿಧಾನ ವಿರೋಧಿ ಭಾರತೀಯ ಜನತಾ ಪಕ್ಷವನ್ನು ಬುಡ ಸಮೇತ ಕಿತ್ತಾಕುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಭಾಗಕ್ಕೆ ನಾವು ಯಾರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮರಿಬಾರದು. ಇದು ನಮ್ಮೆಲ್ಲ ಹಿರಿಯರು, ನಮ್ಮ ತಂದೆಯವರು ಕನಸಿದ್ದ ಪೂಜಾ ಭೀಮಣ್ಣ ಕಂಡೇವರು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಆ ಸ್ಥಾನಮಾನ ಸಿಗಲಿಕ್ಕೆ ಸಂವಿಧಾನ ಅನುಚ್ಛೇದ 371ರಲ್ಲಿ ತಿದ್ದುಪಡಿ ತಂದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಸತತ ಪರಿಶ್ರಮ, ದಿವಂಗತ ಧರ್ಮ್ ಸಿಂಗ್ ಅವರು ಅದ್ರ ಜೊತೆಯಲ್ಲಿ ಅದನ್ನು ಅನುಷ್ಠಾನ ಮಾಡಿದಂತಹ ಕೀರ್ತಿ 2013ರಿಂದ ಯಾರಿಗಾದ್ರೂ ಸಲ್ಲದೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಈಗ ಇವತ್ತು ನೋಡಿ, ಹಿಂದಿನ ನಮ್ಮ ಸರ್ಕಾರದಲ್ಲಿ 5 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಬಂದಿದೆ. ಇವತ್ತು ಅನೇಕ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ವರ್ಷಕ್ಕೆ 700 ಸೀಟ್ಗಳು ಸಿಕ್ಕಿದೆ. ಇವತ್ತು ನಮ್ಮ ಭಾಗದ ಏನು ಸರ್ಕಾರಿ ನೌಕರಿಗೆ ಅವರಿಗೆ ಮುಂಬಡ್ತಿ ಸಿಕ್ಕಿದೆ. ಖಾಲಿ ಹುದ್ದೆಗಳು ಸುಮಾರು 30,000 ಹುದ್ದೆ ಭರ್ತಿ ಮಾಡಿದ್ದೇವೆ. ಅದರ ಜೊತೆ ಈಗ ಮತ್ತೆ ಭರ್ತಿ ಮಾಡ್ತಾ ಇದ್ದೇವೆ. ಯಾರು ಕೊಡುಗೆಯಪ್ಪ ಇದು? ಕಾಂಗ್ರೆಸ್ ಸರ್ಕಾರ ಕೊಡುಗೆ, ಬಿಜೆಪಿ ಕೊಡುಗೆ? ಕಾಂಗ್ರೆಸ್ ಸರ್ಕಾರ ಅಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳು, ಯಾರಿಗೆ ಮತ ಹಾಕಿದ್ರೆ ಒಳ್ಳೇದಾಗುತ್ತೆ? ಇವತ್ತು ಪ್ರತಿಯೊಬ್ಬರು ಈ ಭಾಗದ ಜನ, ರೈತರಿರ್ಬೋದು, ಶೋಷಿತರಿರ್ಬೋದು, ಹಿಂದುಳಿದವರು ಇರ್ಬೋದು, ಮೇಲ್ವರ್ಗದ ಬಡವರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರಿಗೆ ಸಮಾನವಾಗಿ ನ್ಯಾಯ ಕೊಡುವಂತಹ ಪಕ್ಷ, ಏಕೈಕ ಪಕ್ಷ, ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥದ್ದು ಅದು ಕಾಂಗ್ರೆಸ್ ಪಕ್ಷ ಇದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಇನ್ನು 4 ವರ್ಷ ರಾಜ್ಯದಲ್ಲಿ ಇವತ್ತು ಆಡಳಿತದಲ್ಲಿದೆ. ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಹಿಂದೆ ನಮಗೆ ಹಿನ್ನಡೆ ಆಗಿದೆ. ಆದ್ರೆ ಈಗ ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಬೀದರ್ ಜಿಲ್ಲೆಯ ಜನ ಅಷ್ಟೇ, ಇಡೀ ದೇಶದ ಜನ ಪರಿವರ್ತನೆ ಬಯಸ್ತಾ ಇದ್ದಾರೆ. ಈಗ ಬಿಜೆಪಿಯನ್ನು ಬೀದರ್ನಲ್ಲೂ ಇವತ್ತು ತಾವೆಲ್ಲ ತಿರಸ್ಕಾರ ಮಾಡುವಂತಹ ತೀರ್ಮಾನ ಬೀದರ್ ಜಿಲ್ಲೆಯ ಜನ ತಾವೆಲ್ಲ ಮಾಡಿದೆ, 8 ಕ್ಷೇತ್ರದವರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನೀವು ತೀರ್ಮಾನ ಮಾಡಿದ್ದೀರಿ. ಇವತ್ತು ನೋಡಿ, ಬಿಜೆಪಿಯ ಸಂಸದ ಕೇಂದ್ರ ಸಚಿವ ಏನ್ ಇವ್ರ ಕೊಡುಗೆ? ಏನಾದ್ರೂ ಸಾಧನೆ ಮಾಡಿದಾರಾ? ಮಾಡ್ಯಾರಪ್ಪ? ಗರಂದಾರಿ ಕೆಲಸ ಮಾಡಿದಾರ? ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರಾ? ಕರೋನಾದಲ್ಲಿ ಹೇಳಿದೆಯಪ್ಪ, ಜನ ಸಾಯ್ತಾ ಇದ್ದಾಗ ಮೌನಾಚರಣೆ ಮಾಡ್ತೀನಿ ಅಂತ ಹೇಳಿ ಆಕ್ಸಿಜನ್ ಇಲ್ಲದೆ, ಬೆಡ್ ಇಲ್ಲದೆ, ರೆಮ್ಡೆಸಿವಿರ್ ಇಂಜೆಕ್ಷನ್ ಇಲ್ಲದೆ ಈ ಬಿಜೆಪಿಗಳು ಎಷ್ಟು ಬಂಡರು ಅಂತ ಹೇಳಿದ್ರೆ ನೋಡಿ. ಇವತ್ತು ಕರೋನಾದಲ್ಲಿ ಜನ ಸಾಯ್ತಾ ಇದ್ದಾಗ ಇವತ್ತು ಜನರ ಶವಗಳ ಮೇಲೆ ಲೂಟಿ ಹೊಡೆಯುವಂತವರು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದಿದ್ದು 40,000 ರೂಪಾಯಿಗೆ ಖಾಸಗಿಯಲ್ಲಿ ಮಾರಾಟ ಮಾಡಿಕೊಂಡಿದ್ದಾರೆ. ಇಂಥವ್ರಿಗೆ ಮತ ಹಾಕಬೇಕಾ? ಹೇಳಿ. ಇದಕ್ಕೆ ಆತ್ಮೀಯ ಬಂಧುಗಳೇ, ಏನೂ ಸಾಧನೆ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಸಹಾಯ ಮಾಡೋದಕ್ಕಾಗಿ ಏರ್ಪೋರ್ಟ್ ಪ್ರಾರಂಭ ಆಯಿತು. ಈತನ ಕಾಲದಲ್ಲಿ ಏರ್ಪೋರ್ಟ್ ಬಂದ್ ಆಯ್ತು.
ಇವತ್ತು ಏನಾದರೂ ಟ್ರೇನ್ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ರೈಲ್ವೆ ಮಂತ್ರಿ ಇದ್ದಾಗ ಸಮಯ ಬದಲಾವಣೆ ಮಾಡಿ ಅಂತ ಹೇಳಿದ್ರೆ ಇವತ್ತು ಹೊಸ ಟ್ರೈನ್ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಲ್ಲುತ್ತದೆ. ಇವತ್ತು ಏನೇ ಅಭಿವೃದ್ಧಿ ಆಗಿದ್ದಾವೆ, ನಾನು ಉಸ್ತುವಾರಿ ಮಂತ್ರಿಯಾದಾಗ ನಾನು ರಾಜಶೇಖರ ಪಾಟೀಲ್ ಇದ್ದಂತ ಸಂದರ್ಭದಲ್ಲಿ ಇವತ್ತು 400 ಬೆಡ್ ಆಸ್ಪತ್ರೆ ಇರಬಹುದು, ಕ್ರೀಡಾಂಗಣ ಇರಬಹುದು, ಹಲವು ನೀರಾವರಿ ಯೋಜನೆಗಳಿರಬಹುದು, ಎಲ್ಲರೂ ಏನೇ ಅಭಿವೃದ್ಧಿ ಕಾರ್ಯಗಳಿದ್ದಾವೆ ಕಾಂಗ್ರೆಸ್ ಕಾರ್ಯಕಾಲದಲ್ಲಾಗಿದ್ದಾವೆ. ಬಿಜೆಪಿ ಬರೀ ಮೋಸ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ, ಮಲತಾಯಿ ಧೋರಣೆ ಅನುಸರಿಸಿದ್ದಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ನಾಯಕರ ಕೈ ಬಲಪಡಿಸಬೇಕಾಗಿದೆ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತಿಸಬೇಕಾಗಿದೆ ಕೇಂದ್ರದಲ್ಲಿ. ಅದಕ್ಕಾಗಿ ನೀವೆಲ್ಲ ಹೋಗಿ ಮನೆಗಳಿಗೆ ಯಾವ ರೀತಿಯಲ್ಲಿ ಹಿಂದೆ ಚುನಾವಣಾ ಪೂರ್ವದಲ್ಲಿ ವಿಧಾನಸಭೆಯಲ್ಲಿ ಗ್ಯಾರಂಟಿಗಳು ವಿತರಣೆ ಮಾಡಿದರೆ ಅದೇ ರೀತಿಯಲ್ಲಿ ಈಗ ನೀವೆಲ್ಲ ಮನೆಗೆ ಹೋಗಿ ಏನು ಪಂಚ ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ ಕಾಂಗ್ರೆಸ್ ಸರ್ಕಾರದ 20 ಪಂಚ ನ್ಯಾಯ ಜೊತೆಯಲ್ಲಿ 25 ಗ್ಯಾರಂಟಿ. ಆ 25 ಗ್ಯಾರಂಟಿಯನ್ನು ಮನೆ ಮನೆಗೆ ನೀವು ಮುಟ್ಟಿಸಿ ಇವತ್ತು ಬರುವ 7ನೇ ತಾರೀಕಿಗೆ ಏನು ಚುನಾವಣೆ ಇದೆ, ಆ 7ನೇ ತಾರೀಕಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಇವತ್ತು ಆ ಅಭ್ಯರ್ಥಿಗೆ ಎಲ್ಲ ವರಿಷ್ಠರು ಕೂಡಿ ತೀರ್ಮಾನ ಮಾಡಿ ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದಾರೆ. ಒಬ್ಬ ಯುವಕ ಇರಬೇಕು, ಕಾನೂನು ಪದವೀಧರ ಇರಬೇಕು, ಹೊಸ ಚಿಂತನೆ ಇರ್ತದೆ, ಹೊಸ ದೂರದರ್ಶಿತ್ವ ಇರ್ತದೆ ಅಂತ ಹೇಳಿ ಹೀಗಾಗಿ ಅವರಿಗೆ ಹೆಚ್ಚಿನ ಬೆಂಬಲ ಕೊಡಬೇಕು ಅನ್ನುವಂತ ಒಂದು ವಿನಂತಿ ಮಾಡಿ ಇವತ್ತು ದೇಶದಲ್ಲಿ ಏನೊಂದು ಅರಾಜಕತೆ ಇದೆ, ಭಯದ ವಾತಾವರಣ ಇದೆ. ಈ ವಾತಾವರಣ ನಿರ್ಮೂಲನೆ ಆಗಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ಈ ಕೋಮುವಾದಿ ಪಕ್ಷ, ಈ ಪ್ರಜಾಪ್ರಭುತ್ವ ವಿರೋಧಿ ಪಕ್ಷವನ್ನು ನಾವೆಲ್ಲರೂ ಸೋಲಿಸುವಂತ ತೀರ್ಮಾನ ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ನ ಅಲೆ ಇದೆ. ಹೀಗಾಗಿ ನೀವೆಲ್ಲರೂ ಮುನ್ನುಗ್ಗಿ ಯಾವುದೇ ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗದೆ ನಾವು ಮಾಡಿದಂತಹ ಸಾಧನೆ ಬಿಜೆಪಿಯ ವೈಫಲ್ಯಗಳನ್ನು ಜನರಿಗೆ ತಿಳಿಸಿ 7ನೇ ತಾರೀಕಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅವರ ಕೈ ಗುರುತು ಹಸ್ತಕ್ಕೆ ಬಟನ್ ಒತ್ತಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಈ ಬಿಜೆಪಿಯ ಸಂಸದ ಕೇಂದ್ರ ಮಂತ್ರಿ ಈತನ ದರ್ಪ, ಈತನ ದುರ್ವರ್ತನೆ, ಈತನ ದುರಂಕಾರ ನೀವು ನೋಡಿದಿರಲ್ಲ. ಯಾರ್ದೋ ಹೆಸರು ಮೇಲೆ ಗೆದ್ದೀನಿ, ನನಗೆ ಯಾರು ಬೇಕಾಗಿಲ್ಲ ಅಂತೇಳಿ ಓಡಾಡ್ತಾ ಇದ್ದಾರೆ. ಸ್ವಪಕ್ಷೀಯರೇ ತಿರಸ್ಕಾರ ಮಾಡಿದ್ದಾರೆ. ನೀವೆಲ್ಲ ತಿರಸ್ಕಾರ ಮಾಡ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀರಾ? ಸ್ವಲ್ಪ ಕೈ ಎತ್ತಿ ಜೋರಾಗಿ ಎಲ್ರು ಬೋಲೋ ಕಾಂಗ್ರೆಸ್ ಪಾರ್ಟಿಗೆ, ಬೋಲೋ ಕಾಂಗ್ರೆಸ್ ಪಾರ್ಟಿಗೆ. ಎಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್.